ಸೊ ಕ್ವಶನ್ ನಂಬರ್ 5 ಏನಿದೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಸೆನ್ ಈಸ್ 3 lakh ಫಾರ್ ದಿ ಫಿನಾನ್ಷಿಯಲ್ ಇಯರ್ 2023-24. What are the due dates for the payment of advance tax? What is the amount of advance tax to be paid on each due date? ಅಂದ್ರೆ ನೋಡಿ, ಮಿಸ್ಟರ್ ಸೆನ್ ಅಂತ ವ್ಯಕ್ತಿಯ ಟ್ಯಾಕ್ಸ್ ಲಯಬಿಲಿಟಿ 2023-24 ಅಲ್ಲಿ ಅವರ ಟ್ಯಾಕ್ಸ್ ಲಯಬಿಲಿಟಿನೇ ಕೊಟ್ಬಿಟ್ಟಿದ್ದಾರೆ. 3 lakh rupees ಟ್ಯಾಕ್ಸ್ ಲಯಬಿಲಿಟಿ ಇದೆಯಂತೆ. ನಮ್ಗೆ ಹೇಳಿದರೆ ವಾಟ್ ಆರ್ ದ ಡ್ಯೂ ಡೇಟ್ ಫಾರ್ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್, ಯಾವುದು ಡ್ಯೂ ಡೇಟು ಏನೆಲ್ಲ ಇದೆ ಅದನ್ನು ಮೆನ್ಷನ್ ಮಾಡಬೇಕು. ಆ್ಯಂಡ್ ವಾಟ್ ಈಸ್ ದ ಅಮೌಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಟು ಬಿ ಪೇಯ್ಡ್ ಆನ್ ಈಚ್ ಡ್ಯೂ ಡೇಟ್, ಯಾವ್ಯಾವ ಡ್ಯೂ ಡೇಟಲ್ಲಿ ಎಷ್ಟು ಅಡ್ವಾನ್ಸ್ ಟ್ಯಾಕ್ಸನ್ನು ಪೇಮೆಂಟನ್ನು ಮಾಡಬೇಕು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅವರೇ ಕೊಟ್ಟರು ಅಂತ. ಫಸ್ಟ್ ನಾವು ಡ್ಯೂ ಡೇಟನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಒನ್ಗೆ ನಾವು ಆನ್ಸರನ್ನು ಮಾಡೋಣ. ದಟ್ ಈಸ್ ಫಸ್ಟ್ ಒನ್ಗೆ ಬಂದು that is due date, due for payment of advance tax. ನೋಡಿ, ನಿಮಗೆ ಡ್ಯೂ ಡೇಟ್ ಅಂದ್ರೆ 4 ಪಾಯಿಂಟ್ ಗೊತ್ತಿಲ್ಲ. ಸೊ 4 ಡ್ಯೂ ಡೇಟ್ ಇರುತ್ತೆ. ಏನಪ್ಪಾ ಅಂದ್ರೆ ಆನ್ ಆರ್ ಬಿಫೋರ್, ದಟ್ ಇಸ್ ಫಸ್ಟ್ ಒನ್ ಬಂದು ಆನ್ ಆರ್ ಬಿಫೋರ್ 15th June 15%, first point. Second one, on or before 15th September 45%, second one. Then third one bandu on or before 15th December 75%. The last one, on or before 15th March 100%. So due dates for payment of advance tax ಅಂತ ಹೇಳಿದ್ರೆ these four the payment of advance tax ನ ಪೇಮೆಂಟ್ ಅನ್ನ ಮಾಡಲಿಕ್ಕೆ ಇರ್ತಕ್ಕಂಥದ್ದು. That is on or before 15th March, that is 15th June 15%, on or before 15th September 45%, on or before 15th December 75%, on or before 15th March 100%. ದಿಸ್ ಇಸ್ ದ ಡ್ಯೂ ಡೇಟ್. ನಿಮಗೆ ಮೆನ್ಷನ್ ಡ್ಯೂ ಡೇಟ್ ಅನ್ನ ಮೆನ್ಷನ್ ಮಾಡಿ ಅಂತ ಕೇಳಿದ್ರೆ ಜಸ್ಟ್ ಈ ಡೇಟ್ಸ್ ಅನ್ನ ಬರೀಬೇಕು. 15th June 15%, 15th September 45%, 15th December 75%, and 15th March 100%. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಇರ್ತಕ್ಕಂಥದ್ದು, ಡ್ಯೂ ಡೇಟ್ಸ್ ಫಾರ್ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ಗೆ ಇರ್ತಕ್ಕಂಥದ್ದು. ದೆನ್ ಸೆಕೆಂಡ್ ಬಂದು ಏನ್ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು, ಆಯಾ ಡ್ಯೂ ಡೇಟ್ ಅಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಬೇಕು ತೋರಿಸಿ ಅಂತ ಹೇಳಿದ್ದಾರೆ ಎರಡನೇದು. ಸೊ ಇಲ್ಲಿ ನೋಡಿ, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅನ್ನ ನೀವು ಪೇಮೆಂಟ್ ಮಾಡ್ತಕ್ಕಂಥದ್ದು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ. ಹಾಗಾಗಿ ಈ ಕ್ವಶನ್ ಅಲ್ಲಿ ನನಗೆ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರಾ ಚೆಕ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ, ದಟ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 3 lakh rupees ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ 3 lakh rupees ಇರ್ತಕ್ಕಂಥದ್ದು. ಈ 3 lakh rupees ಅನ್ನ ನೀವು ಪೇಮೆಂಟ್ ಅನ್ನ ಮಾಡಬೇಕು ಆಯಾ ಡ್ಯೂ ಡೇಟ್ ಅಲ್ಲಿ. ಹೇಗೆ ಪೇಮೆಂಟ್ ಅನ್ನ ಮಾಡಬೇಕು, ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಮೊದಲನೇದಿದೆ ಯಾವಾಗ ಪೇಮೆಂಟ್ ಮಾಡಬೇಕಂದ್ರೆ ಆನ್ ಆರ್ ಬಿಫೋರ್ 15th June ಅಲ್ಲಿ 15% ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಪಾಯಿಂಟ್ ಬಂದು, ಸೊ ಆನ್ ಆರ್ ಬಿಫೋರ್ 15th June 15%. ಯಾವುದ್ರ ಮೇಲೆ 15% ಅಪ್ಪ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಹತ್ರ ಇರ್ತಕ್ಕಂಥದ್ದು 3 lakh rupees ಏನಿದೆ. ಸೊ ಈ 3 lakh rupees ಮೇಲೆ ನೀವು 15% ಅನ್ನ ಮಾಡಿದ್ರೆ 45,000 ಬರುತ್ತೆ. ದಟ್ ಇಸ್ 45,000. ಆನ್ ಆರ್ ಬಿಫೋರ್ 15th June 15% ಪೇಮೆಂಟ್ ಮಾಡಬೇಕು. ಯಾವುದ್ರ ಮೇಲೆ ಅಂದ್ರೆ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ 15% ಫಸ್ಟ್ ಕ್ವಾರ್ಟರ್ ಅಲ್ಲಿ ಕೊಡಬೇಕು. ಸೊ ಆನ್ ಆರ್ ಬಿಫೋರ್ 15th June 45% ಇದೆ. ದಟ್ ಇಸ್ ಫಸ್ಟ್ ಇಯರ್ ಫಸ್ಟ್ ಕ್ವಾರ್ಟರ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಿರ್ತಕ್ಕಂಥದ್ದು. ದೆನ್ ಸೆಕೆಂಡ್ ಬಂದು ಯಾವ ಡ್ಯೂ ಡೇಟ್ ಇರೋದು ಆನ್ ಆರ್ ಬಿಫೋರ್ ಸೆಪ್ಟೆಂಬರ್ 45% ಅಂತ ಹೇಳಿದ್ದಾರೆ. ಆನ್ ಆರ್ ಬಿಫೋರ್ 15th September ಅಲ್ಲಿ 45% ಪೇಮೆಂಟ್ ಮಾಡಬೇಕಂದ್ರೆ, ನೋಡಿ ಇಲ್ಲಿ 45% ಅಂದ್ರೆ ಹೇಗಪ್ಪ ಅಂತ ಹೇಳಿದ್ರೆ, ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇರೋದು 3 lakh ಮೇಲೆ 45% ಹೇಗೆ ತಗೋಬೇಕು ಅಂದ್ರೆ, ನೋಡಿ
ಈ 45% ಏನು ಟ್ಯಾಕ್ಸ್ ಇದೆ, ಈ 45% ಅಲ್ಲಿ ಫಸ್ಟ್ ಕ್ವಾರ್ಟರ್ಲಿ 15 ಆಲ್ರೆಡಿ ಪೇಮೆಂಟ್ ಮಾಡಿದ್ದೀವಿ. ಹಾಗಾಗಿ 45% ಅಲ್ಲಿ -15% ಫಸ್ಟ್ ಕ್ವಾರ್ಟರ್ಲಿ ಏನು ಕೊಟ್ಟಿದ್ದೀರಾ ಅದನ್ನ ಮೈನಸ್ ಮಾಡ್ಕೊಳ್ಳಿ. ಇನ್ನು ಬ್ಯಾಲೆನ್ಸ್ ಎಷ್ಟು ಕೊಡಬೇಕಾಗುತ್ತೆ ಅಂದರೆ 30% ಮಾತ್ರ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾವು 45% ಟೋಟಲ್ ಇರೋದು, ಅಂದರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನೀವು ಪೇಮೆಂಟ್ ಮಾಡ್ತೀರಾ ಅಂದರೆ 30% ಮಾತ್ರ ಕೊಡಬೇಕು. ಯಾಕಂದರೆ ಈ 45% ಅಲ್ಲಿ ಫಸ್ಟ್ ಕ್ವಾರ್ಟರ್ದು 15% ಇನ್ಕ್ಲೂಡ್ ಆಗಿರುತ್ತೆ, ಹಾಗಾಗಿ 45 ಅಂತ ಬಂದಿರುತ್ತೆ. ಬಟ್ ನಾವು ಕೊಡಬೇಕಾದ್ರೆ ಈ 45% ಅಲ್ಲಿ ಮೊದಲ ಏನು ಸೆಗ್ಮೆಂಟ್ 15% ಕೊಟ್ಟಿದ್ದೀವಿ ಅದನ್ನು ಲೆಸ್ ಮಾಡಿಕೊಂಡು ಇನ್ನು 30% ಕೊಡಬೇಕಾಗುತ್ತೆ. ಹಾಗಾಗಿ 3 ಲ್ಯಾಕ್ ಮೇಲೆ 30% ಅನ್ನು ಮಾಡಿದ್ರೆ ನಿಮಗೆ ಸೊ ಟೋಟಲ್ ಎಷ್ಟು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಅಂದರೆ 90,000. ನಾವು ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 45% ಅಂತ ಮಾಡಿದ್ರೆ 90,000 ಕೊಡ್ತೀವಿ. ಬಟ್ ಇಲ್ಲಿ 45% ಇದೆ, ನೀವು 45% ತಗೋಬಾರ್ದು. ಈ 45 ಅಲ್ಲಿ ಫಸ್ಟ್ ಕ್ವಾರ್ಟರ್ದು 15% ಇನ್ಕ್ಲೂಡ್ ಆಗಿರುತ್ತೆ, ಅದನ್ನ ಮೈನಸ್ ಮಾಡಿಕೊಂಡು ಬ್ಯಾಲೆನ್ಸ್ ಅನ್ನ ತಗೋಬೇಕಾಗುತ್ತೆ. ಇದು ಎರಡನೇ ಕ್ವಾರ್ಟರ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರೋದು. ಅಂಡ್ ಥರ್ಡ್ ಕ್ವಾರ್ಟರ್ ಬಂದು ಸೊ ಆನ್ ಆರ್ ಬಿಫೋರ್ 15th ಡಿಸೆಂಬರ್ ಇದೆ, ದಟ್ ಈಸ್ ಆನ್ ಆರ್ ಬಿಫೋರ್ 15 ಡಿಸೆಂಬರ್ 75% ಪೇಮೆಂಟ್ ಮಾಡಬೇಕಂದ್ರೆ, ಈಗ ನೋಡಿ ನೀವು 75% ಪೇಮೆಂಟ್ ಮಾಡಬೇಕು ಅಂದರೆ ಸೇಮ್ ನಮ್ಮ ಟ್ಯಾಕ್ಸ್ ಲಯಬಿಲಿಟಿ 3 ಲ್ಯಾಕ್ ರುಪೀಸ್ ಇದೆ. ಈ 3 ಲ್ಯಾಕ್ ರುಪೀಸ್ ಮೇಲೆ ಎಷ್ಟು ಪರ್ಸೆಂಟ್ ಪೇಮೆಂಟ್ ಮಾಡಬೇಕು ಅಂದರೆ ನೋಡಿ, ಥರ್ಡ್ ಕ್ವಾರ್ಟರ್ಲಿ 75% ಇರೋದು. ಈ 75% ಅಲ್ಲಿ ಮೈನಸ್ ಸೆಕೆಂಡ್ ಕ್ವಾರ್ಟರಲ್ಲಿ ನಾವು ಟೋಟಲ್ ಎಷ್ಟು ಪೇಮೆಂಟ್ ಮಾಡಿದ್ದೀವಿ, ಸೆಕೆಂಡ್ ಕ್ವಾರ್ಟರ್ಲಿ 45% ಪೇಮೆಂಟ್ ಮಾಡಿದ್ದೀವಿ. ಅಂದರೆ ಫಸ್ಟ್ ಕ್ವಾರ್ಟರ್ 15, ಸೆಕೆಂಡ್ ಕ್ವಾರ್ಟರ್ 30, ಟೋಟಲ್ 45% ಪೇಮೆಂಟ್ ಮಾಡಿದ್ವಿ. ಸೊ ಹಾಗಾಗಿ -45% ನೀವು ಮೈನಸ್ ಮಾಡಿಕೊಂಡ್ರೆ ಸೊ ನಿಮಗೆ ಬ್ಯಾಲೆನ್ಸ್ ಇನ್ನು ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 30 ಬರುತ್ತೆ. ಸೊ ಹಾಗಾಗಿ 30% ಮಾತ್ರನೇ ನೀವು ಥರ್ಡ್ ಕ್ವಾರ್ಟರ್ಲು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಟೋಟಲ್ ಇರೋದು 75. ಈ 75% ಅಲ್ಲಿ ಫಸ್ಟ್ ಕ್ವಾರ್ಟರ್ 15, ಸೆಕೆಂಡ್ ಕ್ವಾರ್ಟರ್ 30, ಟೋಟಲ್ 45 ಪೇಮೆಂಟ್ ಮಾಡಿದ್ವಿ. ಹಾಗಾಗಿ ಈ 75 ಅಲ್ಲಿ 45ನ ಮೈನಸ್ ಮಾಡಿದ್ರೆ ಇನ್ನು 30 ಬರುತ್ತೆ. ಆ 30 ಮೇಲೆ ನೀವು 3 ಲ್ಯಾಕ್ ರುಪೀಸ್ ಇಂಟು 30% ಮಾಡಿದ್ರೆ ಅಗೈನ್ ನಿಮಗೆ 90,000 ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಆನ್ ಆರ್ ಬಿಫೋರ್ 15 ಡಿಸೆಂಬರ್ ಅಲ್ಲಿ ಕೊಡಬೇಕಾಗುತ್ತೆ. ದಟ್ ಇಸ್ ಥರ್ಡ್ ಕ್ವಾರ್ಟರ್. ಅಂಡ್ ಫೈನಲ್ ಕ್ವಾರ್ಟರ್ ಬಂದು ಆನ್ ಆರ್ ಬಿಫೋರ್ 15th ಮಾರ್ಚ್. 15th ಮಾರ್ಚ್ ಬಂದು 100% ಇರ್ತಕ್ಕಂಥದ್ದು. ಸೊ ನೋಡಿ, ಈಗ 100% ನೀವು ಪೇಮೆಂಟ್ ಮಾಡಬೇಕು ಅಂದರೆ ಸೇಮ್ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇರೋದು 3 ಲ್ಯಾಕ್ ರುಪೀಸ್ ಇದೆ. ಈ 3 ಲ್ಯಾಕ್ ರುಪೀಸ್ ಮೇಲೆ ನಾನು 100% ಮಾಡಬೇಕಾ? ನೋ. ಹೇಗೆ 100% ಮಾಡ್ತೀರಾ ಅಂದರೆ 100% ಏನಿದೆ ಇದರಲ್ಲಿ ಮೈನಸ್ ಫಸ್ಟ್ 3 ಕ್ವಾರ್ಟರ್ನಿಂದ ಟೋಟಲ್ ನಾನು ಪೇಮೆಂಟ್ ಮಾಡೋದು 75% ಕೊಟ್ಟಿದ್ದೀನಿ. ಆ 75 ಹೇಗೆ ಅಂದರೆ ನೋಡಿ, ಫಸ್ಟ್ ಕ್ವಾರ್ಟರ್ 15, ಸೆಕೆಂಡ್ ಕ್ವಾರ್ಟರ್ 30, ಥರ್ಡ್ ಕ್ವಾರ್ಟರ್ 30, ಟೋಟಲ್ 30 + 30 60 + 15 75% ಕೊಟ್ಟಿದ್ದೀವಿ. ಹಾಗಾಗಿ 75% ನೀವು ಮೈನಸ್ ಮಾಡಿಕೊಂಡ್ರೆ ಇನ್ನು ಬ್ಯಾಲೆನ್ಸ್ ನಮಗೆ ಬರ್ತಕ್ಕಂಥದ್ದು 25% ಮಾತ್ರ ಇರುತ್ತೆ. ಹಾಗಾಗಿ 25% ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿಕೊಂಡ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 75,000 ನಮಗೆ ಸಿಗುತ್ತೆ. ಸೊ 3 ಲ್ಯಾಕ್ ಮೇಲೆ ಇಂಟು 25% ಮಾಡಿದ್ರೆ 75,000 ಸಿಗುತ್ತೆ. 75,000. ಸೊ ಇದು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈ ತರ ನೀವು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಮೇಲೇನೆ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿರೋದ್ರಿಂದ ನೀವು ಈ 4 ಕ್ವಾರ್ಟರ್ ಡೇಟ್ ಗೊತ್ತಿರಬೇಕು. ಆನ್ ಆರ್ ಬಿಫೋರ್ 15 ಜೂನ್ 15%, 15 ಸೆಪ್ಟೆಂಬರ್ 45%, 15 ಡಿಸೆಂಬರ್ 75%, 15 ಮಾರ್ಚ್ 100%. ಬಟ್ ಪೇಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಕ್ವಾರ್ಟರ್ 15% ಫುಲ್ ಕೊಡಿ. ಸೆಕೆಂಡ್ ಕ್ವಾರ್ಟರ್ಲಿ 45% ಇರೋದು, ಬಟ್ ಮೈನಸ್ ಫಸ್ಟ್ ಇಯರ್ 15% ಮೈನಸ್ ಮಾಡಿಕೊಂಡು 30% ಮಾತ್ರ ಕೊಡಿ. ಅಂಡ್ ಥರ್ಡ್ ಇಯರ್ ಟೋಟಲ್ ಇರೋದು 75%, ಅದರಲ್ಲಿ ಸೆಕೆಂಡ್ ಇಯರ್ದು 45% ಮೈನಸ್ ಮಾಡಿಕೊಂಡು 30% ಮಾತ್ರ ಕೊಡಿ. ಅಂಡ್ ಫೋರ್ತ್ ಇಯರ್ 100% ಇರೋದು, ಮೈನಸ್ ಥರ್ಡ್ ಇಯರ್ 75% ಮೈನಸ್ ಮಾಡಿಕೊಂಡು ಕೊಡಿ. ಸೊ ನಿಮಗೆ ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಸಿಗುತ್ತೆ. ಸೊ ಫೈನಲ್ ಆಗಿ ನೀವು ಲಾಸ್ಟ್ ಏನಿದೆ ಇಷ್ಟನ್ನು ಕೂಡ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ನೀವು ತೋರಿಸಿದ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಈ ಒಂದು ಕ್ವಶನ್ಸ್ ನಿಮಗೆ